ಕೆಲವೊಮ್ಮೆ ತಮ್ಮ ಮಕ್ಕಳು ಮಾಡದಂತ ಒಂದು ಏನೇನೆಲ್ಲ ಪರಿಸ್ಥಿತಿಗಳು ಇಡೀ ಮನೆಯನ್ನ ಪೋಷಕರನ್ನ ನರಳಾಡುವಂತೆ ಮಾಡುತ್ತೆ. ವಿವಾಹತೆ ಜೊತೆ ಓಡಿ ಹೋಗಿ ಯುವಕನ ಮನೆಯನ್ನೇ ಧ್ವಂಸಗೊಳಿಸುವಂತ ಪರಿಸ್ಥಿತಿ ಬಂದಿದೆ. ಮಾರಕಾಸ್ತ್ರಗಳಿಂದ ಇಡೀ ಮನೆಯನ್ನ ಧ್ವಂಸಗೊಳಿಸಲಾಗಿರುವಂತದ್ದು. ವಿವಾಹತೆ ಜೊತೆ ಓಡಿ ಹೋದಂತಹ ಕಾರಣಕ್ಕೆ ಮಾರಕಾಸ್ತ್ರಗಳ ಸಮೇತ 30ಕ್ಕೂ ಹೆಚ್ಚು ಜನ ದಾಳಿಯನ್ನ ನಡೆಸ್ತಾರೆ. ಯಮಕನಮರಡಿ ಕ್ಷೇತ್ರದ ಭರಮ್ಯಾನಟ್ಟಿ ಗ್ರಾಮದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಬೆಳಗಾವಿ ತಾಲೂಕಿನಲ್ಲಿರುವಂತಹ ಭರಮ್ಯಾನಟ್ಟಿ ಗ್ರಾಮ ತಲ್ವಾರ್, ಜಂಬೆ, ಕುಡುಗೋಲು, ಬಡಿಗೆ ಸಮೇತ ಅಟ್ಯಾಕ್ ಮಾಡ್ತಾರೆ. ಇಡೀ ಮನೆಯನ್ನ ಧ್ವಂಸಗೊಳಿಸ್ತಾರೆ. ದಾಳಿ ವೇಳೆ ಮನೆಯಲ್ಲಿದ್ದಂತಹ ಪೀಠೋಪಕರಣಗಳು ಕೂಡ ಧ್ವಂಸವಾಗಿದೆ. ಮನೆ ಮೇಲೆ ಕಲ್ಲನ್ನ ತೂರಾಡ್ತಾರೆ. ಆಗ ಅಲ್ಲಿನ ಹೆಂಚುಗಳು ಕೂಡ ಪುಡಿ ಪುಡಿಯಾಗಿ ಕೆಳಗೆ ಬಿದ್ದಿದೆ. ಚಿನ್ನಾಭರಣ, ಹಣ, 25 ಕುರಿಯನ್ನ ಕೂಡ ತಗೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಯುವಕನ ಕುಟುಂಬಸ್ಥರ ಹತ್ಯೆಗೂ ಕೂಡ ಯತ್ನ ನಡೆಯುತ್ತೆ. ಆದ್ರೆ ಅವರು ಏನೂ ಆಗಿಲ್ಲ, ಪಾರಾಗಿದ್ದಾರೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಯಲ್ಲಪ್ಪ ಪೋಷಕರು ಪರದಾಡಿದ್ದಾರೆ, ಬೆಚ್ಚಿ ಬಿದ್ದು ಹೋಗಿದ್ದಾರೆ. ಈ ಯಲ್ಲಪ್ಪ ಜೊತೆಗೆ ಆತನ ಸ್ನೇಹಿತ ಬಸಪ್ಪ, ನಾಗವ್ವ, ಈ 3 ಜನ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. 1 ವರ್ಷದ ಹಿಂದೆ ಬಸಪ್ಪ ಅನ್ನುವಂಥವನು ಜೊತೆಗೆ ನಾಗವ್ವ ಮದುವೆ ಕೂಡ ಆಗಿರ್ತಾರೆ. ಈ 4 ತಿಂಗಳ ಗ್ಯಾಪ್ ಅಲ್ಲಿ, 4 ತಿಂಗಳ ಹಿಂದೆ ಈ ಯಲ್ಲಪ್ಪ ಜೊತೆಗೆ ನಾಗವ್ವ ಇಬ್ಬರ ಮಧ್ಯೆ ಸಲುಗೆ ಬೆಳೆದು ಪ್ರೀತಿಸಿ ಈಗ ಪರಾರಿಯಾಗಿರುವಂಥದ್ದು. ಅದಾದ ಮೇಲೆ ಬಸಪ್ಪ ಅಟ್ಯಾಕ್ ಮಾಡ್ತಾನೆ ಯಲ್ಲಪ್ಪನ ಮನೆಗೆ. ಈಗ ಆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಇಬ್ಬರು ಕೂಡ ಇವನ್ ಮನೆಗೆ ಅವನು ಹೋಗಿ ಒಡೆದಾಡಿರುವಂಥದ್ದು. ಬಸಪ್ಪನ ಮನೆಗೆ ಯಲ್ಲಪ್ಪ, ಈಗ ಯಲ್ಲಪ್ಪನ ಮನೆಯನ್ನೇ ಧ್ವಂಸಗೊಳಿಸಿದ್ದಾರೆ. ವಿವಾಹಿತೆ ಜೊತೆ 4 ದಿನಗಳ ಹಿಂದೆ ಓಡ್ ಹೋಗಿರ್ತಾನೆ. ಈಗ ಕಳೆದ ವರ್ಷ ಇದೇ ಗ್ರಾಮದ ಬಸಪ್ಪನ ಜೊತೆ ನಾಗವ್ವ ವಿವಾಹ ಕೂಡ ಆಗಿರುತ್ತೆ. ಬಸಪ್ಪ ನಾಯ್ಕ್ ಮತ್ತೆ ಯಲ್ಲಪ್ಪ ನಾಯ್ಕ್ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಒಂದೇ ಕಂಪ್ನಿಲಿ ಈ 3 ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಬಸಪ್ಪ, ಯಲ್ಲಪ್ಪ, ನಾಗವ್ವ. ಇದೇ ವೇಳೆ ಸಲುಗೆ ಬೆಳೆದು 4 ದಿನಗಳ ಹಿಂದೆ ನಾಗವ್ವ ಜೊತೆ ಯಲ್ಲಪ್ಪ ಪರಾರಿಯಾಗಿದ್ದಾನೆ. ಆಕ್ರೋಶಗೊಂಡು ಯಲ್ಲಪ್ಪ ಮನೆಯವರ ಮೇಲೆ ಬಸಪ್ಪ ದಾಳಿ ಕೂಡ ಮಾಡಿದ್ದಾನೆ. ಕಳೆದ ವರ್ಷ ಇದೇ ಗ್ರಾಮದ ಬಸಪ್ಪನ ಜೊತೆ ನಾಗವ್ವ ವಿವಾಹ ಆಗಿರ್ತಾಳೆ. ಬಸಪ್ಪ ನಾಯ್ಕ್ ಮತ್ತೆ ಯಲ್ಲಪ್ಪ ನಾಯ್ಕ್ ಇಬ್ರು ಕೂಡ ಸ್ನೇಹಿತರು. ಒಂದೇ ಕಂಪ್ನಿಲಿ 3 ಜನ ಕೆಲಸ ಮಾಡ್ತಾ ಇರ್ತಾರೆ. ಆ ವಿವಾಹಿತೆ ಸ್ನೇಹಿತನ ಹೆಂಡತಿ ಅಂತಾನೂ ಕೂಡ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಈ ರೀತಿಯಾಗಿ ಸಲಿಗೆಯನ್ನ ಬೆಳೆಸ್ಕೊಂಡು ಪರಾರಿಯಾಗಿ ಹೋಗಿರುವಂತದ್ದು. ಇದೆಲ್ಲ ಕೇಳಿದ್ರೆ ಈ ಯಲ್ಲಪ್ಪನ ಮನೆಯವರಿಗೆ ಈ ರೀತಿಯಾಗಿ ಧ್ವಂಸಗೊಳಿಸಿ ಅನುಭವಿಸ್ತಾ ಇದ್ದಾರೆ ಕಷ್ಟವನ್ನ. ನನಗೇನು ಗೊತ್ತಿಲ್ಲ, ಏನಾಯ್ತು ಅಂತನೂ ನಮಗ್ ಗೊತ್ತಿಲ್ಲ, ಏನ್ ಮಾಡ್ದ ಅವನು ಅಂತನೂ ಗೊತ್ತಿಲ್ಲ. ಆದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಮಗ್ ಬಂದಿದೆ ಅಂತ ಅವರ ಪೋಷಕರು ಗೋಳಾಡ್ತಾ ಇದ್ದಾರೆ. ಇಡೀ ಮನೆಯನ್ನ ಧ್ವಂಸಗೊಳಿಸಿರುವಂಥದ್ದು ಗ್ಯಾಂಗ್ ಬಂದ್ಬಿಟ್ಟು. ಈಗ ಅವ್ರು ಹೇಳ್ತಾ ಇರುವಂತದ್ದು ಬಸಪ್ಪನೇ ಈ ರೀತಿಯಾಗಿ ಹೇಳಿ ಕಳಿಸಿ ಮಾಡಿಸಿದಾನೆ ಅಂತ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತಾನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಈ ನಾಗವ್ವ ಜೊತೆಗೆ ಯಲ್ಲಪ್ಪ ಇಬ್ರು ಒಟ್ಟೊಟ್ಟಿಗೆ ಪರಾರಿ ಆಗಿರುವಂತದ್ದು. ಈ ಕಡೆ ಬಸಪ್ಪ ಏನಾದ, ಅವನೇ ಈ ರೀತಿಯಾಗಿ ಹೇಳಿ ಇಂಥ ಪರಿಸ್ಥಿತಿಯನ್ನ ತಂದಿಟ್ಟಿರುವಂತದ್ದು ಅಂತ ಹೇಳಾಗ್ತಾ ಇದೆ. ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ, ಇಡೀ ಮನೆ ಮೇಲಿದ್ದಂತಹ ಹೆಂಚುಗಳು ಕೆಳಗೆ ಬಿದ್ದು ಧ್ವಂಸ ಆಗಿದೆ. ಯಾರಿಗಾದ್ರೂ ಅಲ್ಲಿ ಚಿಕ್ಕ ಮಗು ಇದೆ, ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದಕ್ಕೆ ಯಾರು ಹೊಣೆ? ಇವರುಗಳು ಮಾಡುವಂತ ತಪ್ಪುಗಳಿಗೆ ಏನೂ ಗೊತ್ತಿಲ್ಲದೆ ಆ ಮನೆಯವರು ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ, ಇಡೀ ಮನೆ ಧ್ವಂಸ ಆಗಿದೆ. ಈಗ ಯಾರ ಮನೆಗೆ ಹೋಗ್ಬೇಕು ಅವರು? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಮಕ್ಕಳು ಮಾಡದಂತ ಈ ರೀತಿಯಾದಂತ ತಪ್ಪುಗಳಿಗೆ ಮನೆಯವರು ಅನುಭವಿಸ್ತಾ ಇದ್ದಾರೆ ಕಷ್ಟವನ್ನ. ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಯಲ್ಲಪ್ಪ ಮನೆಯವರ ಪರಿಸ್ಥಿತಿ ಅಂತ? ಗಾಯತ್ರಿ, ಏನ್ ವಿವಾಹಿತ ಮಹಿಳೆಯನ್ನ ಹೋಲಿಸ್ಕೊಂಡು ಹೋಗಿರತಕ್ಕಂತ ಏನ್ ಯುವಕನ ಮನೆ ಈಗ ಸಂಪೂರ್ಣವಾಗಿ ಜಖಮ್ ಆಗಿರತಕ್ಕಂಥದ್ದು. ಏನು ಯಲ್ಲಪ್ಪ ನಾಯಕ್ ಅನ್ನುವಂತ ಏನು ಕುಟುಂಬ ಏನಿದೆ ಈಗ ಸದ್ಯಕ್ಕೆ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಯಲ್ಲಪ್ಪ ಕುಟುಂಬದ ಮನೆಯ ಮೇಲೆ ಏನು ಈ ವಿವಾಹಿತ ಮಹಿಳೆಯನ್ನ ಏನು ಮಹಿಳೆಯ ಪೋಷಕರು ಇರ್ಬೋದು ಮತ್ತೆ ಅವರ ಪತಿ ಇರ್ಬೋದು, ಇಬ್ಬರ ಕುಟುಂಬದವರು ಮತ್ತು ಅದರ ಜೊತೆಗೆ ದುಷ್ಕರ್ಮಿಗಳನ್ನ ಕರೆದುಕೊಂಡು ಬಂದು ಏನು ಮೊನ್ನೆ ರಾತ್ರಿ ಏಕಾಏಕಿಯಾಗಿ ಮನೆಯ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನು ಕೂಡ ನೋಡದೆ ಮತ್ತೆ ಅದೇ ರೀತಿ ವೃದ್ಧ ಇರ್ತಕ್ಕಂಥವ್ರ ತಂದೆ ಯಲ್ಲಪ್ಪ ತಂದೆ ತಾಯಿ
ಏನು ವಯಸ್ಸಾದವರನ್ನು ನೋಡಿ ಲೆಕ್ಕಿಸದೇ ಕೂಡ ಮನೆಯ ಮೇಲೆ ಏಕಾಏಕಿ ದಾಳಿ ಮಾಡಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಜಖಂ ಮಾಡಿ, ಅದೇ ರೀತಿ ಮನೆಯ ದಾಳಿ ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಬಂಗಾರ ಆಗಿರ್ಬೋದು, ಹಣ ಆಗಿರ್ಬೋದು, ಜೊತೆಗೇನೆ ಅವರು ಏನು ಸಾಕಿರ್ತಕ್ಕಂಥ ಕುರಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಈಗ ಯಲ್ಲಪ್ಪ ಕುಟುಂಬಸ್ಥರ ಆರೋಪ ಇರತಕ್ಕಂಥದ್ದು. ಸದ್ಯ ಬೆಳಗಾವಿ ತಾಲೂಕಿನ ಏನು ಬರಮನಟ್ಟಿ ಗ್ರಾಮದಲ್ಲಿ ಏನು ಯಲ್ಲಪ್ಪ ಮತ್ತು ಏನು ಈ ಬಸಪ್ಪ ನಾಯ್ಕ ಏನಿರ್ತಾರೆ ಇಬ್ರು ಕೂಡ ಸ್ನೇಹಿತರೇ ಇರ್ತಾರೆ. ಆದ್ರೆ ಕಳೆದ ಏನು 1 ವರ್ಷಗಳ ಹಿಂದೆ ಏನು ಈ ಬಸಪ್ಪ ನಾಯ್ಕಿಗೆ ಏನು ಮದುವೆ ಆಗುತ್ತೆ ಈ ನಾಗವ್ವ ನಾಯ್ಕ ಅನ್ನುವಂತ ಏನು ಮಹಿಳೆಯ ಜೊತೆ. ಅದಾದ ಬಳಿಕ ಏನು ಈ ಬಸಪ್ಪ ದಂಪತಿ ಏನಿದೆ ಮತ್ತು ಈ ಯಲ್ಲಪ್ಪ ದಂಪತಿ ಇಬ್ರು ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೂಡ ಕಳೆದ ವರ್ಷದಿಂದ ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಏನು ಈ ಯಲ್ಲಪ್ಪ ನಾಯ್ಕ ಏನಿರ್ತಾನೆ ಈ ನಾಗವ್ವ ಅನ್ನುವ ಏನು ಯುವತಿ ಏನಿದ್ದಾಳೆ ಆ ಯುವತಿ ಜೊತೆ ಸಲಿಗೆ ಬೆಳೆದು ಈಗ ಸದ್ಯ 2 ದಿನಗಳ ಹಿಂದೆ ಅಂದ್ರೆ ಇಬ್ರು ಕೂಡ ಓಡಿ ಹೋಗಿರ್ತಾರೆ. ಅದಾದ ಬೆನ್ನಲ್ಲೇ ಏನು ಪತಿ ಬಸಪ್ಪ ನಾಯ್ಕ ಮತ್ತು ಏನು ವಿವಾಹಿತ ಮಹಿಳೆ ಪೋಷಕರು ಏನು ಆಕ್ರೋಶಗೊಂಡಿದ್ದರಿಂದ ಏಕಾಏಕಿ ಏನು ಯಲ್ಲಪ್ಪ ಕುಟುಂಬಸ್ಥರ ಮನೆ ಮೇಲೆ ದಾಳಿ ಮಾಡಿ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಜಖಂ ಮಾಡೋದು ಜೊತೆಗೇನೆ ಅವರನ್ನು ಅಂದ್ರೆ ಅಲ್ಲಿ ಚಿಕ್ಕ ಮಕ್ಕಳನ್ನು ನೋಡಿದ ಕೂಡ ಒಂದು ರೀತಿಯಾಗಿ ವಿಕೃತವಾಗಿ ಮೆರೆದಿರ್ತಕ್ಕಂಥದ್ದು. ಅದಾದ ಬಳಿಕ ಏನು ಯಲ್ಲಪ್ಪ ಕುಟುಂಬ ಏನಿದೆ ಏನು ಪೊಲೀಸ್ ಕಮಿಷನರ್ ಮೊರೆ ಹೋಗುತ್ತೆ, ನಮಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡು ಅಂತೇಳಿ. ಅಂದ್ರೆ ಅಲ್ಲಿ ಪೊಲೀಸ್ ಕಮಿಷನರ್ ಅಂದ್ರೆ ಅಲ್ಲಿ ಹೋಗಿ ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಕಮಿಷನರ್ಗೆ ನೀಡ್ತಾರೆ. ಅದಾದ ಬಳಿಕ ಪೊಲೀಸ್ ಕಮಿಷನರ್ ಕೂಡ ಸದ್ಯಕ್ಕೆ 3 ಜನ ಮೇಲೆ ಕೂಡ ಈಗ FIR ಆಗಿರ್ತಕ್ಕಂಥದ್ದು. ಅದಲ್ಲದೆ ಅದಕ್ಕೆ ವಿಶೇಷ ತಂಡವನ್ನು ರಚನೆ, ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರನ್ನು ಕೂಡ ಏನು ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಶಿಕ್ಷೆಗೆ ಒಳಪಡಿಸಬೇಕು ಅದನ್ನ ನಾವು ಒಳಪಡಿಸ್ತೀವಿ ಅಂತೇಳಿ ಆ ಏನು ಯಲ್ಲಪ್ಪ ಕುಟುಂಬಕ್ಕೆ ಒಂದು ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಏನು ಪೊಲೀಸರು ಕೂಡ ಏನು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೇ ಇದ್ರು ಕೂಡ ಅವ್ರ ಮೇಲೆ ರೌಡಿ ಶೀಟರ್ ಅನ್ನು ಓಪನ್ ಮಾಡ್ತೀವಿ, ಮತ್ತೆ ಅವ್ರ ಕಡೆಯಿಂದ 10 ಲಕ್ಷವರೆಗೂ ಬಾಂಡ್ ಅನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಕೂಡ ಏನು ಯಲ್ಲಪ್ಪ ಕುಟುಂಬಸ್ಥರಿಗೆ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಏನೇ ಇರ್ಲಿ, ಆದ್ರೆ ಮಕ್ಕಳು ಮಾಡಿರ್ತಕ್ಕಂಥ ಯಾವುದೋ ಒಂದು ತಪ್ಪಿಗೆ ಈಗ ತಂದೆ ತಾಯಿ ಕೂಡ ಈಗ ಬೀದಿಗೆ ಬಂದಿರತಕ್ಕಂಥದ್ದು. ಈಗ ಈ ಹಿನ್ನೆಲೆ ಕೂಡ ಈಗ ಏನು ಯಲ್ಲಪ್ಪ ಆಗಿರ್ಬೋದು ಮತ್ತೆ ಆ ವಿವಾಹಿತ ಮಹಿಳೆ ಕೂಡ ಈಗ ಸದ್ಯ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಆ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಅವರು ಕಳೆದ 2 ವರ್ಷಗಳ ಹಿಂದೆನೆ ಈ ಯಲ್ಲಪ್ಪ ನಾಯ್ಕ ಏನು ಬರಮನಟ್ಟಿ ಗ್ರಾಮವನ್ನ ಬಿಟ್ಟು ಏನು ಬೆಳಗಾವಿ ನಗರದ ಉದ್ಯಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಏನು ಅಂದ್ರೆ ಮನೆಗೂ ಕೂಡ ಯಾವುದೇ ರೀತಿಯಾದಂತ ಅಂದ್ರೆ ಕಾಂಟ್ಯಾಕ್ಟ್ ಇರ್ತಾ ಇಲ್ಲ. ಏನಾದ್ರೂ ತನ್ನ ವ್ಯವಹಾರಗಳಾಗಿರ್ಬೋದು, ತನ್ನ ದಾಖಲೆಗಳಾಗಿರ್ಬೋದು ಅದ್ರ ಬಗ್ಗೆ ಇದ್ರೆ ಮಾತ್ರ ಫೋನ್ ಮಾಡ್ತಾ ಇರ್ತಂತ ಏನು ಯಲ್ಲಪ್ಪ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಅದು ಏನೇ ಇರ್ಲಿ, ಈ ಪೊಲೀಸರು ಇದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಮತ್ತೆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಏನ್ ದುಷ್ಕರ್ಮಿಗಳಿದ್ದಾರೆ ಮತ್ತೆ ಆ ಕುಟುಂಬಸ್ಥರು ಏನಿದ್ದಾರೆ ಎಲ್ಲರ ಮೇಲೆ ಯಾವ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಗಾಯತ್ರಿ. ಎಸ್, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.